ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಶಿವನನ್ನು ಒಲಿಸಿಕೊಳ್ಳಲು ಅಥವಾ ಶಿವನ ಆಶೀರ್ವಾದವನ್ನು ಪಡೆದುಕೊಳ್ಳಲು ಅನೇಕ ಜನರು ಪ್ರಯತ್ನಿಸುತ್ತಾರೆ. ಆದರೆ ಶಿವನು ನಮ್ಮ ಮನೆಯಲ್ಲಿ ಈಗಾಗಲೇ ನೆಲೆಸಿರುವುದು ಅನೇಕ ಜನರಿಗೆ ತಿಳಿಯುವುದಿಲ್ಲ. ಶಿವನು ನಿಮ್ಮ ಮನೆಯಲ್ಲಿ ನೆಲೆಸಿದ್ದರೆ ಯಾವೆಲ್ಲ ಸೂಚನೆಗಳು ದೊರೆಯುವುದು ಗೊತ್ತೇ? ನಿಮ್ಮ ಮನೆಯಲ್ಲೂ ಈ ರೀತಿಯ ಅನುಭವವಾಗುತ್ತಿದೆಯೇ ಎಂದು ತಿಳಿದುಕೊಳ್ಳಲು ಈ ವಿಡಿಯೋವನ್ನು ನೋಡಿ. ಬ್ರಹ್ಮಾಂಡವೇ ಪೂಜಿಸುವ ತ್ರಿಮೂರ್ತಿ ದೇವರುಗಳಲ್ಲಿ ಶಿವನನ್ನು ಅತ್ಯಂತ ಪ್ರಮುಖ ದೇವನೆಂದು ಆರಾಧಿಸಲಾಗುತ್ತದೆ. ಶಿವನ ಆರಾಧನೆಯು ಭಕ್ತರ ಸಕಲ ಇಷ್ಟಾರ್ಥಗಳನ್ನು ಪೂರ್ತಿ ಮಾಡುತ್ತದೆ ಎನ್ನುವ ನಂಬಿಕೆಯಿದೆ. ಶಿವನು ಭಕ್ತರ ಸಕಲ ಸಂಕಷ್ಟಗಳನ್ನು ಪಾರು ಮಾಡುವ ದೇವನೂ ಆಗಿದ್ದಾನೆ. ಶಿವನನ್ನು ಸೋಮವಾರದ ದಿನದಂದು ಪೂಜಿಸುವ ಸಂಪ್ರದಾಯವಿದೆ. ಈ ದಿನ ಶಿವಭಕ್ತರು ಶಿವಪೂಜೆಯನ್ನು ಮಾಡುವುದು, ಉಪವಾಸ ವ್ರತವನ್ನು ಮಾಡುವುದು ರೂಢಿ. ಕೆಲವೊಬ್ಬರು ಶಿವನ ದೇವಸ್ಥಾನಗಳಿಗೆ ಭೇಟಿ ನೀಡಿ ಶಿವನನ್ನು ಪೂಜಿಸಿದರೆ, ಇನ್ನೂ ಕೆಲವರು ಮನೆಯಲ್ಲೇ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನು ಮಾಡುತ್ತಾರೆ. ಶಿವನು ತನ್ನ ಭಕ್ತರಿಗೆ ಒಲಿದಿದ್ದರೆ ಅವನು ಅವರ ಮನದಲ್ಲಿ ಸದಾ ನೆಲೆಸುತ್ತಾನೆ. ಈ ಸಂಕೇತಗಳು ಶಿವನು ನಿಮ್ಮ ಮನೆಯಲ್ಲಿ ನೆಲೆಸಿದ್ದಾನೆ ಎಂಬುದನ್ನು ಸೂಚಿಸುತ್ತದೆ. ಬಿಲ್ವಪತ್ರೆಯ ಕಡೆಗೆ ಗಾಢವಾದ ಆಸಕ್ತಿ. ಬಿಲ್ವಪತ್ರೆಯು ಶಿವನಿಗೆ ಅತ್ಯಂತ ಪ್ರಿಯವಾದ ವಸ್ತುವಾಗಿದೆ. ಕೇವಲ ಒಂದೆರಡು ಬಿಲ್ವ ಎಲೆಗಳಿಂದ ನಾವು ಶಿವನ ಮೆಚ್ಚುಗೆಗೆ ಪಾತ್ರರಾಗಬಹುದು. ಇದರ ತ್ರಿಪದಿ ಆಕಾರವು, ಅಂದರೆ ಒಂದೇ ಬಿಂದುವಿನಿಂದ 3 ಎಲೆಗಳು ಇರುವುದು, ಶಿವನ 3 ಕಣ್ಣುಗಳು, 3 ಗುಣಗಳು ಮತ್ತು 3 ಲೋಕಗಳನ್ನು ಸಂಕೇತಿಸುತ್ತದೆ. ಶಿವನಿಗೆ ಬಿಲ್ವಪತ್ರೆಯನ್ನು ಅರ್ಪಿಸುವುದರಿಂದ ನಮ್ಮ ಕರ್ಮಗಳು ತೊಳೆದು ಹೋಗುತ್ತದೆ ಎನ್ನುವ ನಂಬಿಕೆಯಿದೆ. ನಿಮಗೆ ಬಿಲ್ವಪತ್ರೆ ಗಿಡವನ್ನು ನೆಡಬೇಕೆಂದೆನಿಸುವುದು, ಬಿಲ್ವ ಮರವನ್ನು ನೋಡಿದಾಗ ಭಾವನಾತ್ಮಕ ಅಥವಾ ಉತ್ಸುಕನಾಗುವುದು, ಬಿಲ್ವಪತ್ರೆಯ ಕನಸು ಬೀಳುವುದು, ಇವೆಲ್ಲವೂ ಶಿವನು ನಿಮ್ಮ ಮನೆಯಲ್ಲಿ ನೆಲೆಸಿದ್ದಾನೆ ಎಂಬುದರ ಸೂಚನೆಯಾಗಿದೆ. ಪದೇ ಪದೇ ನಂದಿಯ ದರ್ಶನ. ಶಿವನ ಪವಿತ್ರ ವಾಹನವಾದ ನಂದಿಯನ್ನು ಕನಸಿನಲ್ಲಿ ನೋಡುವುದು, ನಂದಿಯ ಚಿತ್ರವನ್ನು, ವಿಗ್ರಹವನ್ನು ಪದೇ ಪದೇ ಕಾಣಿಸಿಕೊಳ್ಳುತ್ತಿದ್ದರೆ ಶಿವನು ನಿಮ್ಮ ಮನೆಯಲ್ಲಿ ನೆಲೆಸಿದ್ದಾನೆ ಎಂಬುದಾಗಿದೆ. ಯಾಕೆಂದರೆ ನಂದಿಯು ಶಿವನ ದ್ವಾರಪಾಲಕನಾಗಿದ್ದಾನೆ ಹಾಗೂ ಅವನು ಶಿವನ ಅತ್ಯಂತ ಪ್ರೀತಿಯ ಭಕ್ತನಾಗಿದ್ದವನು. ಭಕ್ತರು ಹೊಸ ಆಧ್ಯಾತ್ಮಿಕ ಮಾರ್ಗವನ್ನು ಕೈಗೊಳ್ಳಲು ಹೊರಟಾಗ ಅಥವಾ ಅವರ ಮನೆ ಭಕ್ತಿ ಶಕ್ತಿಯ ಕೇಂದ್ರವಾಗುತ್ತಿರುವಾಗ ನಂದಿಯನ್ನು ಹೆಚ್ಚಾಗಿ ನೋಡುತ್ತಾರೆ. ಸುಗಂಧ ಪರಿಮಳ. ಆಧ್ಯಾತ್ಮಿಕ ಶಕ್ತಿಯ ಅತ್ಯಂತ ಸೂಕ್ಷ್ಮ ಗ್ರಹಿಕೆಯಲ್ಲಿ ಸುಗಂಧಭರಿತ ಪರಿಮಳದ ಅನುಭವವೂ ಒಂದಾಗಿದೆ. ಭಕ್ತರು ತಮ್ಮ ಮನೆಗಳಲ್ಲಿ, ವಿಶೇಷವಾಗಿ ಪ್ರಾರ್ಥನೆ ಅಥವಾ ಧ್ಯಾನದ ಸಮಯದಲ್ಲಿ, ಯಾವುದೇ ಸುಗಂಧ ದ್ರವ್ಯವಿಲ್ಲದೆ ಶ್ರೀಗಂಧ, ಮಲ್ಲಿಗೆ, ಕರ್ಪೂರ ಅಥವಾ ಗುಲಾಬಿಗಳ ಪರಿಮಳವನ್ನು ಅನುಭವಿಸಿದರೆ ಅವರು ದೈವಿಕ ಶಕ್ತಿಗಳು ನಿಮ್ಮ ಸುತ್ತ ಇರುವ ಸೂಚನೆಯಾಗಿದೆ. ಅಂತಹ ದೈವಿಕ ಸುವಾಸನೆಯನ್ನು ನಾವು ಸಂತರು ಮತ್ತು ಸಿದ್ಧರ ಜೊತೆ ಇದ್ದಾಗ ಗಮನಕ್ಕೆ ಬರುತ್ತದೆ. ವಾಸನೆಯು ಸಾಮಾನ್ಯವಲ್ಲ, ಇದು ಬಹುತೇಕ ಪಾರಮಾರ್ಥಿಕವಾಗಿದೆ ಮತ್ತು ಭಕ್ತಿ, ಮೌನ ಅಥವಾ ಆಳವಾದ ನಿದ್ರೆಯ ಕ್ಷಣಗಳಲ್ಲಿ ಕಾಣಿಸಿಕೊಳ್ಳುತ್ತದೆ. ಮುಂದಿನ ಬಾರಿ ನೀವು ಯಾವುದೇ ಕಾರಣವಿಲ್ಲದೆ ಅಂತಹ ಸುಗಂಧವನ್ನು ಆಸ್ವಾದಿಸಿದರೆ ಒಂದಿಷ್ಟು ಸಮಯ ಶಾಂತರಾಗಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಮೌನವಾಗಿ ನಮಃಶಿವಾಯ ಎಂದು ಹೇಳಿ. ಶಿವ ಹಾಗೂ ಶಿವನಿಗೆ ಸಂಬಂಧಿಸಿದ ವಸ್ತುಗಳ ಕನಸು. ಕನಸುಗಳು ಉಪಪ್ರಜ್ಞೆಯ ಮೂಲಕ ಆತ್ಮವನ್ನು ಭೇಟಿಯಾಗುವ ಆಯಾಮವಾಗಿದೆ. ಯೋಗ ಮತ್ತು ತಾಂತ್ರಿಕ ತತ್ವಶಾಸ್ತ್ರದಲ್ಲಿ ಕನಸುಗಳು ಕೇವಲ ಭ್ರಮೆಗಳಲ್ಲ, ಅವು ಉನ್ನತ ಸತ್ಯಗಳಿಗೆ ದ್ವಾರಗಳಾಗಿವೆ. ಶಿವನನ್ನು ಕನಸಿನಲ್ಲಿ ನೋಡುವುದು ಅಥವಾ ಶಿವನ ತ್ರಿಶೂಲ, ಡಮರು, ನಾಗರಹಾವು, ಕೈಲಾಸ ಪರ್ವತ, ಗಂಗೆ ಅಥವಾ ಶಿವಲಿಂಗದಂತಹ ಅವನಿಗೆ ಸಂಬಂಧಿಸಿದ ವಸ್ತುಗಳನ್ನು ನೋಡುವುದು ಶಿವನೊಂದಿಗೆ ನಮ್ಮ ಸಂಪರ್ಕವನ್ನು ಆಳವಾಗಿಸುತ್ತದೆ. ಅಸಾಮಾನ್ಯವಾದ ಪವಿತ್ರ ಶಬ್ದಗಳನ್ನು ಕೇಳುವುದು. ನೀವು ಹಾಸಿಗೆಯಲ್ಲಿ ಮಲಗಿರುವಾಗ ಅಥವಾ ಧ್ಯಾನದಲ್ಲಿ ಆಳವಾಗಿ ಮುಳುಗಿರುವಾಗ ಡಮರುವಿನ ಶಬ್ದ, ಮಂದವಾದ ಗಂಟೆ ಅಥವಾ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಕೇಳಿದರೆ ಇದು ಕಲ್ಪನೆಯಲ್ಲ, ಇದು ದಿವ್ಯ ಶ್ರವಣ. ಇದು ತಿಳಿದಿರುವ ಆಧ್ಯಾತ್ಮಿಕ ವಿದ್ಯಮಾನವಾಗಿದ್ದು, ಇದರಲ್ಲಿ ದೈವಿಕ ಕಂಪನಗಳನ್ನು ಆತ್ಮವು ಶ್ರವ್ಯವಾಗಿ ಗ್ರಹಿಸುತ್ತದೆ.
ಇಂತಹ ಶಬ್ದ ನಿಮಗೆ ಮಾತ್ರ ಕೇಳುತ್ತದೆಯೇ ಹೊರತು ಇತರರಿಗೆ ಕೇಳುವುದಿಲ್ಲ. ಆಧ್ಯಾತ್ಮಿಕ ಶಕ್ತಿಯ ಹೆಚ್ಚಳ. ಕಾರಣವಿಲ್ಲದೆ ನೀವು ಆಧ್ಯಾತ್ಮಿಕವಾಗಿ ಉನ್ನತಿ ಹೊಂದುತ್ತೀರಿ. ನೀವು ಹೆಚ್ಚಾಗಿ ದೇವರ ನಾಮವನ್ನು ಮಂತ್ರವನ್ನು ಜಪಿಸಲು ಪ್ರಾರಂಭಿಸುತ್ತೀರಿ. ನಿಮ್ಮ ಮನಸ್ಸು ಸ್ವಾಭಾವಿಕವಾಗಿ ಮಂತ್ರಗಳು, ಧ್ಯಾನ ಮತ್ತು ಸರಳತೆಯ ಕಡೆಗೆ ಆಕರ್ಷಿತವಾಗುತ್ತವೆ. ಓಂ ನಮಃ ಶಿವಾಯ ಎನ್ನುವ ಮಂತ್ರವನ್ನು ಪಠಿಸುವ ಸಮಯದಲ್ಲಿ ಅಥವಾ ಶಿವನ ಬಗ್ಗೆ ಓದುವಾಗ ನೀವು ಶಕ್ತಿಯ ಅಲೆಗಳನ್ನು ಅನುಭವಿಸಬಹುದು. ಇದನ್ನು ಕೇವಲ ಶಿವನ ಆಶೀರ್ವಾದವನ್ನು ಹೊಂದಿರುವವರು ಮಾತ್ರ ಅನುಭವಿಸುತ್ತಾರೆ. ಶಿವಲಿಂಗ ಕಾಣಿಸುವುದು. ಶಿವಲಿಂಗವು ಶಿವನ ಅತ್ಯಂತ ಪ್ರತಿಮಾರೂಪದ ಪ್ರಾತಿನಿಧ್ಯವಾಗಿದೆ. ಕೇವಲ ದೇವತೆಯಾಗಿ ಅಲ್ಲ, ಆದರೆ ಎಲ್ಲ ಅಸ್ತಿತ್ವದ ನಿರಾಕಾರ ಮೂಲವಾಗಿ ಶಿವಲಿಂಗವನ್ನು ಪೂಜಿಸುತ್ತೇವೆ. ನೀವು ಯಾವುದಾದರೂ ಒಂದು ಸ್ಥಳಕ್ಕೆ ಹೋದಾಗ ಅಲ್ಲಿ ನಿಮಗೆ ಸೂಕ್ಷ್ಮಲಿಂಗದ ಆಕಾರಗಳು, ಕಲ್ಲುಗಳು, ಮೇಣ, ಮರಗಳು ಅಥವಾ ಮರಳಿನಲ್ಲಿ ನೈಸರ್ಗಿಕವಾಗಿ ಕಾಣಿಸಿಕೊಳ್ಳಬಹುದು. ನಿಮಗೆ ಎಲ್ಲೋ ಇದ್ದಕ್ಕಿದ್ದಂತೆ ಲಿಂಗಗಳು ದೊರೆಯುವುದು, ಇವೆಲ್ಲವೂ ಶಿವನ ವಾಸಸ್ಥಾನದ ಪ್ರತೀಕವಾಗಿದೆ. ಪವಾಡದಂತೆ ರಕ್ಷಣೆ. ದೇವಾದಿ ದೇವನಾದ ಶಿವನು ರಕ್ಷಕ. ಭಾವನಾತ್ಮಕವಾಗಿ ಕುಸಿದಂತಹ ಸಮಯದಲ್ಲಿ ಸುರಕ್ಷತೆಯ ಹಸ್ತವನ್ನು ಅನುಭವಿಸುವುದು, ನಿಕಟ ಅಪಘಾತದಿಂದ ತಪ್ಪಿಸಿಕೊಳ್ಳುವುದು, ಅನಾರೋಗ್ಯಗಳಿಂದ ವೇಗವಾಗಿ ಚೇತರಿಸಿಕೊಳ್ಳುವುದು, ಅಸುರಕ್ಷಿತ ಸ್ಥಳಗಳಲ್ಲಿ ರಕ್ಷಣೆಯ ಭಾವನೆ, ಇವೆಲ್ಲ ಘಟನೆಗಳು ಶಿವನು ನಿಮ್ಮೊಂದಿಗಿದ್ದಾನೆ ಎಂಬುದನ್ನು ಒತ್ತಿ ಒತ್ತಿ ಹೇಳುತ್ತದೆ. ಶಾಂತಿ ವಾತಾವರಣ. ನೀವು ಎಂದಾದರೂ ನಿಮ್ಮ ಮನೆಗೆ ಕಾಲಿಟ್ಟಾಗ ಹೊರಗಿನ ಪ್ರಪಂಚವು ಅಸ್ತವ್ಯಸ್ತವಾಗಿದ್ದರೂ ಸಹ ಒಂದು ಕ್ಷಣ ಶಾಂತತೆಯ ಭಾವನೆಯನ್ನು ಅನುಭವಿಸಿದ್ದೀರಾ? ಈ ಅನುಭವವಾದರೆ ಶಿವನು ನಿಮ್ಮ ಮನೆಯಲ್ಲಿ ನೆಲೆಸಿದ್ದಾನೆ ಎಂಬುದಾಗಿದೆ. ಯಾವಾಗಲೂ ಮೃದುವಾದ ಮಾತುಕತೆಗಳು, ಸಾಕು ಪ್ರಾಣಿಗಳು, ಮಕ್ಕಳು ನಿರಾಳವಾಗಿರುವ ಮನೆಯಲ್ಲಿ ಶಿವನು ನೆಲೆಸಿರುತ್ತಾನೆ. ಶಿವನು ಯಾವಾಗಲೂ ಶಾಂತಿಯನ್ನು ಬಯಸುವವನು. ಅವನು ಇರುವ ಸ್ಥಳವು ಶಾಂತವಾಗಿರುತ್ತದೆ. ಶಿವನಿರುವ ಮನೆಯ ಸದಸ್ಯರು ಮನೆಯಲ್ಲಿ ಶಾಂತಿಯಿಂದ ವರ್ತಿಸುತ್ತಾರೆ, ಏಕಾಂತತೆಯನ್ನು ಆನಂದಿಸುತ್ತಾರೆ, ಆಧ್ಯಾತ್ಮಿಕ ಸಂಗೀತವನ್ನು, ಮಂತ್ರಗಳನ್ನು ಮತ್ತು ಆತ್ಮಾವಲೋಕನಕ್ಕೆ ಹೆಚ್ಚು ಆಕರ್ಷಿತರಾಗುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ಹಾಗೆಯೇ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.